ಎಲ್ಲ ನನ್ನ ಕರ್ನಾಟಕ ಜನತೆಗೆ ಈ ನಿಮ್ಮ ಮಂಡ್ಯ ಹುಡುಗಿ ಮಾಡುವ ನಮಸ್ಕಾರ. ನಾನು 2 ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ 2 ವಿಡಿಯೋಗೂ ನಂಗೆ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ತುಂಬ ಖುಷಿ ಆಗ್ತಿದೆ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ರಿಗೂ ತುಂಬ ಧನ್ಯವಾದಗಳು. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಟಾಪಿಕ್ ಬಂದು ಸೌದಿ ಪ್ರೋಸೆಸ್ಸಿಗೆ ಏನು ಮಾಡಬೇಕು ಸ್ಟಾರ್ಟಿಂಗ್ ಅಂತ. ಸೌದಿ ಪ್ರೋಸೆಸ್ನ ಸ್ಟಾರ್ಟ್ ಮಾಡಬೇಕಂದ್ರೆ ವಿ ನೀಡ್ ಎ ಏಜೆನ್ಸಿ. ನಿಜವಾಗ್ಲೂ ನಮಗೆ ಏಜೆನ್ಸಿ ಬೇಕು, ಇಲ್ಲಾಂದರೆ ತುಂಬ ಕನ್ಫ್ಯೂಸ್ ಆಗುತ್ತೆ. ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ, ಎಸ್ಪೆಷಲಿ ಕನ್ನಡದವ್ರಿಗೆ. ಏಜೆನ್ಸಿ ನಂಬರ್ ಕಷ್ಟ ಆಗುತ್ತೆ, ಫೇಕ್ ಏಜೆನ್ಸೀಸ್ ಇರ್ತಾರೆ. ಇನ್ಸ್ಟಾಗ್ರಾಮಲ್ಲೆಲ್ಲ ನೋಟಿಫಿಕೇಷನ್ ಬರ್ತಿರುತ್ತೆ, ನಾವು ಅಲ್ಲಿ ಜಾಬ್ ಕೊಡಿಸ್ತೀವಿ ಇಲ್ಲಿ ಜಾಬ್ ಕೊಡಿಸ್ತೀವಿ ಅಂತ ಸುಮ್ಮನೆ ಅಮೌಂಟ್ ಇಸ್ಕೊಂಡು ನಮಗೆ ನಾಮ ಹಾಕೋರು ಇರ್ತಾರೆ. ಸೊ ಯಾವುದೇ ಏಜೆನ್ಸಿ ಇದ್ರೂ ಗೂಗಲ್ ರಿವ್ಯೂ ಚೆಕ್ ಮಾಡಿ ನೀವು ಪ್ರೋಸೆಸ್ನ ಸ್ಟಾರ್ಟ್ ಮಾಡಿ. ನನಗೆ ಗೊತ್ತಿರೋ ಏಜೆನ್ಸಿಯವ್ರದ್ದು ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಮೇ ಬಿ ನಿಮಗೆ ಯೂಸ್ಫುಲ್ ಆಗ್ಬೋದು. ಪ್ರೋಸೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಏನೆಲ್ಲ ಸ್ಟೆಪ್ನ ಫಾಲೋ ಮಾಡಬೇಕಂತ. ಆ್ಯಕ್ಚುಲಿ ಮೊದಲು ಮೆಮರಿಯಸ್ ಲಾಗಿನ್ ಆಗಬೇಕು, ನೆಕ್ಸ್ಟು ಡಾಟಾ ಫ್ಲೋ ಮಾಡಿಸ್ಬೇಕು, ಎಲಿಜಿಬಿಲಿಟಿ ನಂಬರ್ ತೊಗೋಬೇಕು. ಎಲಿಜಿಬಿಲಿಟಿ ನಂಬರ್ ತೊಗೊಂಡ್ಮೇಲೆ ಪ್ರೊಮೆಟ್ರಿಕ್ ಎಕ್ಸಾಮ್ ಬರೀಬೇಕು. ಪ್ರೊಮೆಟ್ರಿಕ್ ಎಕ್ಸಾಮ್ ಆದಮೇಲೆ ಲೈಸೆನ್ಸ್. ಪ್ರೊಮೆಟ್ರಿಕ್ ಎಕ್ಸಾಮ್ ಬರೀದೇನೂ ಹೋಗ್ಬೋದು, ಬಟ್ ಬೆಟರ್ ಚಾಯ್ಸ್ ಬರೆದ್ಬಿಟ್ಟು ಹೋಗೋದು. ದೆನ್ ಲೈಸೆನ್ಸ್ ಮಾಡಿಸಿದ್ಮೇಲೆ ಇಂಟರ್ವ್ಯೂ ಕೊಟ್ಟು ನೀವು ಬರ್ಬೋದು. ಇಂಟರ್ವ್ಯೂ ಕೊಟ್ಟಾದಮೇಲೆ ನಿಮಗೆ ಮೆಡಿಕಲ್ಲು, ವೀಸಾ ಮತ್ತು ಇನ್ಶೂರೆನ್ಸ್ ಅದೆಲ್ಲ ಪ್ರೋಸೆಸ್ ಇರುತ್ತೆ. ಅದೆಲ್ಲ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋದು ಒಂದು ಡಾಟಾ ಫ್ಲೋ. ವಾಟ್ ಈಸ್ ಡಾಟಾ ಫ್ಲೋ ಅಂತ? ಡಾಟಾ ಫ್ಲೋ ಇಸ್ ಎ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಪ್ರೋಸೆಸ್. ಅಂದರೆ ಸೌದಿ ಗೌರ್ಮೆಂಟು ನಮ್ಮದು ಎಲ್ಲ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು, ಮಾರ್ಕ್ಸ್ ಕಾರ್ಡು ಮತ್ತು KNC ಎಲ್ಲ ಒರಿಜಿನಲ್ ಇದೆಯಾ ಫೇಕ್ ಇದೆಯಾ ಅಂತ ಚೆಕ್ ಮಾಡೋದು ಡಾಟಾ ಫ್ಲೋ. ಡಾಟಾ ಫ್ಲೋ ಅಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡ್ತಾರೆ ಅಂತ ಹೇಳಿದರೆ KNC ಸರ್ಟಿಫಿಕೇಟ್, ಡಿಗ್ರಿ ಸರ್ಟಿಫಿಕೇಟ್ ಅಂದರೆ ಎಲ್ಲ ಮಾರ್ಕ್ಸ್ ಕಾರ್ಡು, ಮತ್ತು ಕಾನ್ವೊಕೇಷನ್, ಹಾಸ್ಪಿಟಲ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಪಾಸ್ಪೋರ್ಟ್. ಸೊ ಇದೆಲ್ಲ ಅವರು ಚೆಕ್ ಮಾಡ್ತಾರೆ. ಹೇಗೆ ಚೆಕ್ ಮಾಡ್ತಾರೆ ಅಂತ ಅಂದರೆ ಸೌದಿ ಗೌರ್ಮೆಂಟ್ ಅವರು ಡೈರೆಕ್ಟಾಗಿ ಹಾಸ್ಪಿಟಲ್ ಮತ್ತು KNCಗೆ ಮೇಲ್ ಹಾಕ್ತಾರೆ. ಆ ಮೇಲಿಗೆ ಹಾಸ್ಪಿಟಲ್ ಮತ್ತು KNC ಅವರು ರಿಪ್ಲೈ ಕೊಡಬೇಕು. ಡಾಟಾ ಫ್ಲೋ ಮಾಡ್ಸೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? ಡಾಟಾ ಫ್ಲೋ ಮಾಡ್ಸೋಕ್ಕೆ ಮೇ ಬಿ 3 to 6 ವೀಕ್ಸ್ ತಗೊಳುತ್ತೆ ಸಮ್ಟೈಮ್ಸ್. ಇನ್ ಕೇಸ್ ಈಗ ಸೌದಿ ಗೌರ್ಮೆಂಟ್ ಅವ್ರು ಮೇಲ್ ಹಾಕಿದಾಗ ಹಾಸ್ಪಿಟಲ್ ಮತ್ತು KNC ಕಡೆಯಿಂದ ಮೇಲ್ಗೆ ರಿಪ್ಲೈ ತುಂಬ ಡಿಲೇ ಆದರೆ ನಮ್ಮದು ಡಾಟಾ ಫ್ಲೋ ಕೂಡ ಡಿಲೇ ಆಗುತ್ತೆ. ಇನ್ನೊಂದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಾರಿಟಿ ಇಲ್ಲ ಅಂದರೂ ಕೂಡ ಡಾಟಾ ಫ್ಲೋ ಡಿಲೇ ಆಗುತ್ತೆ. ಡಾಟಾ ಫ್ಲೋ ಅಲ್ಲಿ ರಿಸಲ್ಟ್ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಒಂದು ಪಾಸಿಟಿವ್, ಒಂದು ನೆಗೆಟಿವ್. ಪಾಸಿಟಿವ್ ರಿಸಲ್ಟ್ ಅಂದರೆ ನಮ್ಮದು ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟ್ ಇದ್ದು ಕ್ಲಾರಿಟಿ ಇದ್ದರೆ ಅದು ಪಾಸಿಟಿವ್ ಡಾಟಾ ಫ್ಲೋ ಆಗುತ್ತೆ. ಇನ್ ಕೇಸ್ ನಮ್ಮ ಡಾಕ್ಯುಮೆಂಟ್ಸ್ ಫೇಕ್ ಇದ್ದು ಕ್ಲಾರಿಟಿ ಇಲ್ಲ ಅಂದು ಏನಾದರೂ ನೇಮು ಸ್ಪೆಲ್ಲಿಂಗ್ ತಪ್ಪಿದರೆ ಡಾಟಾ ಫ್ಲೋ ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಒಂದು ಸಲ ಡಾಟಾ ಫ್ಲೋ ರಿಪೋರ್ಟ್ ಬಂದಮೇಲೆ ನಾವು ನೆಕ್ಸ್ಟ್ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ಬೋದು. ಮೀನ್ಸ್ ಅಂದರೆ ಎಲಿಜಿಬಿಲಿಟಿ ನಂಬರ್ನ ತೊಗೋಬೋದು, ದೆನ್ ಪ್ರೊಮೆಟ್ರಿಕ್ ಎಕ್ಸಾಮ್ ಬರಿಬೋದು. ಡಾಟಾ ಫ್ಲೋಗೆ ಎಷ್ಟು ಫೀಸ್ ಅಂತ, ನಾನು ಡಾಟಾ ಫ್ಲೋ ಮಾಡಿಸಿದಾಗ 21K ಪೇ ಮಾಡಿದ್ದೆ. ಅಟ್ ಪ್ರೆಸೆಂಟ್ಲಿ ಮೋರ್ ದ್ಯಾನ್ 27K ಇರ್ಬೋದು. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಹಾಕಿ, ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ. ಈ ವಿಡಿಯೋಯಿಂದ ಯಾರ್ಯಾರು ನರ್ಸಿಂಗ್ ಫೀಲ್ಡಲ್ಲಿ ಇದ್ದೀರಾ, ಇಲ್ಲಿಗೆ ಅಬ್ರಾಡಿಗೆ ಸೌದಿಗೆ ಬರಬೇಕಂತ ಅಂದ್ಕೊಂಡಿದ್ದೀರಾ, ಎಸ್ಪೆಷಲಿ ಕನ್ನಡದವರು, ಅವ್ರಿಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇದೇ ಥರ ಇನ್ಫಾರ್ಮೇಷನ್ ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ತುಂಬ ಡೈಲಿ ಮೆಸೇಜಸ್ ಬರ್ತಿರೋದು, ಅಕ್ಕ ನೀವು ಪ್ರೊಮೆಟ್ರಿಕ್ ಎಕ್ಸಾಮ್ ಹೇಗೆ ಮಾಡಿದ್ರಿ, ಪ್ರೊಮೆಟ್ರಿಕ್ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆದ್ರಿ, ಏನು ರೆಫರ್ ಮಾಡಿದ್ರಿ, ಏನೆಲ್ಲ ಮಿಸ್ಟೇಕ್ ಮಾಡಬಾರ್ದು, ಎಷ್ಟು ಅವರ್ ಇರುತ್ತೆ ಪ್ರೊಮೆಟ್ರಿಕ್ ಎಕ್ಸಾಮು, ಇದೇ ಕ್ವಶನ್ಸ್ ತುಂಬ ಬರ್ತಿದೆ. ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ 100% ನಾನು ಅದೇ ವಿಡಿಯೋ ಮಾಡ್ತೀನಿ. ನಾನು ವೀಡಿಯೋಸ್ ಹಾಕಿರೋದೇ 2 ವೀಡಿಯೋಸು. ಸೊ 2 ವೀಡಿಯೋಸ್ ನೋಡೇ ತುಂಬ ಜನ ಉರ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ನೀವು ಉರ್ಕೋತಾನೆ ಇರಿ, ನಾವು ಉರಿಸ್ತಾನೆ ಇರ್ತೀವಿ. ಮತ್ತು ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಡೋಂಟ್ ಫರ್ಗೆಟ್ ಟು ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.